ನಮಸ್ಕಾರ. ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಎಪಿಸೋಡು ಬಂದು ಅಂದರೆ ಶನಿವಾರದ ಎಪಿಸೋಡಲ್ಲಿ ಅನುಪಮ ಸೀರಿಯಲ್ಲು ಯಾವ ರೀತಿ ಮೂವ್ ಆಗುತ್ತೆ ನೋಡೋಣ ಬನ್ನಿ. ಈ ಅನುಪಮ ಸೀರಿಯಲಲ್ಲಿ ಮತ್ತು ಅನುಜ್ ಮತ್ತು ಅನುಪಮ ಒಂದು ನಾವಿಲ್ಲೇನು ಹೇಳ್ತೀವಿ ಅಂದರೆ ಸಂಕ್ರಾಂತಿ ಅಂತೀವಿ, ಅವರಲ್ಲಿ ಬೇರೆ ರೀತಿ ಹೆಸರು ಹೇಳ್ತಾರೆ. ಆ ಹಬ್ಬನ ಆಚರಿಸೋಕ್ಕೋಸ್ಕರ ಎಲ್ಲರೂ ಅನುಪಮ ಮನೆಗೆ ಬರಬೇಕು ಅಂತ ಇರುತ್ತೆ. ಆದರೆ ಅವ್ರ ಅತ್ತೆ ಮತ್ತು ಅನುಪಮ ಅತ್ತೆ, ಅನುಪಮ ಮನೆಯಲ್ಲಿ ಅವರ ಅನುಪಮ ದೊಡ್ಡ ಮಗ ಅವರೆಲ್ಲ ನಾವು ಬರಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಅಲ್ಲಿ ಅನುಪಮ ದೊಡ್ಡ ಸೊಸೆ ಇದ್ದಾಳಲ್ಲ, ಅವಳು ಇಲ್ಲ ಹೋಗಿ ಬರೋಣ, ಮಮ್ಮಿ ತುಂಬ ಚೆನ್ನಾಗಿ ಹಬ್ಬ ಎಲ್ಲ ಆಚರಿಸ್ತಾರೆ, ಒಳ್ಳೆಯವರು ಅವರು, ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ. ಹಾಗಾಗಿ ಎಲ್ಲರೂ ಹೊರಡ್ತಾರೆ, ಮಕ್ಕಳಿಂದ ಅವ್ರ ಅತ್ತೆ ಮತ್ತು ದೊಡ್ಡ ಸೊಸೆ ಎಲ್ಲ ಹೊರಡ್ತಾರೆ. ಆದರೆ ಅವ್ರ ಮಗಳು ಅಂದರೆ ಅವ್ರ ಅತ್ತೆ ಅನುಪಮನ ನಾದಿನಿ ಇದ್ದಾರಲ್ಲ, ಅವರು ಬರಲ್ಲ ನಾನು ಅಂತೇಳ್ಬಿಟ್ಟು ಮಗಳನ್ನೂ ಕಳಿಸಲ್ಲ, ಅವಳು ಹೋಗಲ್ಲ, ಅವರಿಬ್ಬರು ಮನೆಯಲ್ಲೇ ಉಳ್ಕೊಳ್ತಾರೆ. ಆವಾಗ ಈ ದೊಡ್ಡ ಮಗ ಬರೋದಕ್ಕಿಂತ ಮುಂಚೆ ಅವಳು ಅನುಪಮನ ನಾದಿನಿ ಮಗಳು ಲವ್ ಮಾಡ್ತಾರಂಥ ಹುಡುಗ ಅವಳನ್ನು ಯೋಚನೆ ಮಾಡಿಕೊಂಡು ಮೀನು ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಅವನು ಡಿಪ್ರೆಷನಿಗೆ ಹೋದಂಗೆ ಆಡ್ತಿರ್ತಾನೆ. ಆದರೆ ನನಗೆ ಅವಳು ತುಂಬ ಇಷ್ಟ ಹಾಗೆ ಅಂತ ಅಲ್ಲಿ ಅವ್ರ ಮನೇಲಿರೋ ಅಂಥ ಅವ್ರ ಅಣ್ಣನಿಗೆ ಹೇಳ್ತಾನೆ. ಆವಾಗ ಅವ್ರ ಅಣ್ಣ ಅನುಪಮ ಕೇಳಿಸ್ಕೊಂಡಿದ್ರೆ ಏನಂತಿದ್ಲು, ನೀನು ಸುಮ್ಮನಿರು, ನಾನು ಅದಕ್ಕೆ ಬೇಗ ಬಂದುಬಿಟ್ಟೆ ಅಂತ ಹೇಳ್ತಾನೆ. ಆಮೇಲೆ ಇವರು ಅನುಪಮ ಮಗಳು ಮತ್ತು ಅನುಪಮ ಗಂಡನ ಸಾಕು ಮಗಳು ಕೂಡ ಎಲ್ಲರೂ ಸೇರಿಕೊಂಡು ಅನುಪಮಗೆ ಸಹಾಯ ಮಾಡಬೇಕು ಅಂದ್ಕೊಂಡು ಮಾತಾಡ್ತಿರ್ತಾರೆ. ಅನುಪಮ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಿರ್ತಾಳೆ. ಅನುಪಮ ಅಡುಗೆ ಎಲ್ಲ ಪ್ರಿಪೇರ್ ಮಾಡುವಾಗ ಹಬ್ಬದ ವಾತಾವರಣ, ಓಣಂ ಅಂತೇಳ್ಬಿಟ್ಟು ಹಬ್ಬ ಮಾಡೋಣ ಅಂತೇಳ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿರ್ತಾರೆ. ಅದನ್ನು ಆಚರಿಸೋಕ್ಕೋಸ್ಕರ ಅವ್ರ ಮನೆಯಲ್ಲಿ ಇರುವಂಥ ಅವರ ಅನುಪಮ ಅಣ್ಣ ಅಂತ ಅಂದ್ಕೊಳ್ತಾ ಇರ್ತಾರಲ್ಲ, ಅವರು ಈ ಅವರ ಮನೇಲಿರೋ ಅಂಥ ಈ ಲೇಡಿನ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು ಅಂತೇಳ್ಬಿಟ್ಟು ಅವರೂ ಹೇಳ್ತಾರೆ. ಆವಾಗ ಇವರು ನಾಚಿ ನೀರು ಹಾಕ್ತಾರೆ. ಹೀಗೆ ಇದು ಮುಂದುವರಿತಿರುವಾಗ ಅವರು ತುಂಬ ಖುಷಿಯಾಗಿ ಇದೇ ರೀತಿ ಮುಂದುವರಿತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅನುಪಮ ಮತ್ತು ಹಬ್ಬನ ಆಚರಿಸೋಕ್ಕೆ ತುಂಬ ಗ್ರ್ಯಾಂಡಾಗಿ ನಾವು ಆಚರಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅನುಪಮ ಹಿರಿಗಂಡ ಇದ್ದಾನಲ್ಲ ವನರಾಜ್, ಅವ್ರ ಮನೆಗೆ ವನರಾಜ್ ಇರಲ್ಲ. ವನರಾಜ್ ಎಲ್ಲೋಗಿದ್ದಾನೋ ಗೊತ್ತಿಲ್ಲ, ಆದರೆ ವನರಾಜ್ ದೊಡ್ಡ ಮಗ ಇದ್ದಾನಲ್ಲ ಅವನು ಇರ್ತಾನೆ. ಹೋಗ್ಬಿಟ್ಟು ಆ ಶಾಂತಿ ಇದರಿಂದ ನಾವು ಅವ್ರನ್ನ ಕರ್ಕೊಂಡು ಬರ್ತೀನಿ, ಯಾಕೆ ಹೋದ್ರು ಅವರೆಲ್ಲಿ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮನೆ ಓನರ್ ಬಂದು ಮನೆ ಖಾಲಿ ಮಾಡಿ, ಇಲ್ಲಿ ಇರೋಕ್ಕೆ ನಿಮಗೆ ಅವಕಾಶ ಇಲ್ಲ ಅಂತೇಳಿ ಬೈತಾರೆ. ಆವಾಗ ಅವನು ಅಲ್ಲಿಂದ ಹೊರಡಬೇಕು ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಇವರಿಬ್ಬರು ನೋಡಿಬಿಡ್ತಾರೆ. ಅನುಪಮ ಮತ್ತು ಅನುಜು ನೋಡಿಬಿಟ್ಟು ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಏನಕ್ಕೆ ಖಾಲಿ ಮಾಡಬೇಕು ಅಂತಿದ್ದೀರಾ, ಯಾಕೆ ಅಂತೆಲ್ಲ ಕೇಳ್ತಾರೆ. ಆವಾಗ ಅವರು ಹಬ್ಬನ ಆಚರಿಸ್ಬೇಕು ಅನ್ನೋ ಮೂಮೆಂಟ್ ಇರುವಾಗ ಇವರು ಆ ರೀತಿ ಬಂದು ಕೇಳ್ತಾರೆ. ಕೇಳಿದಾಗ ನಮ್ಮಪ್ಪ ನಮಗೆ ಇದನ್ನು ಬಾಡಿಗೆಗಾಗಿ ಕೊಟ್ಟಿರೋದು, ನೀವು ಹೋಗಿ ನಮ್ಮಪ್ಪನ ಕೇಳ್ಕೊಳ್ಳಿ ಅಂತ ಹೇಳಿದಾಗ, ನಿಮ್ಮಪ್ಪನ ಕೇಳೋಕ್ಕಲ್ಲ, ನೀನು ಖಾಲಿ ಮಾಡು ಫಸ್ಟು, ನಿಮ್ಮಪ್ಪ ಎಲ್ಲೋದ್ನೋ ಗೊತ್ತಿಲ್ಲ, ಅವನು ಇರ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಕದ್ದೋಗಿದ್ದಾನೆ, ನಮ್ಮ ಬಿಸ್ನೆಸ್ಸಿಗೂ ಲಾಸ್ ಮಾಡಿ ಹೋಗಿದ್ದಾನೆ ಅವನು ಅಂತೆಲ್ಲ ಬೈತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅನುಪಮ ಏನು ಮಾತಾಡಬೇಡಿ ಅಂತೇಳಿ ಅಲ್ಲೂ ಕೂಡ ಸಮಾಧಾನ ಮಾಡ್ತಾಳೆ. ಆಮೇಲೆ ಈ ಮಕ್ಕಳುಗಳು ಎಲ್ಲರೂ ಸೇರಿಕೊಂಡು ತುಂಬ ಗ್ರ್ಯಾಂಡಾಗಿ ನಾವು ಓಣಂ ಆಚರಿಸ್ಬೇಕು ಅಂತ ಹೇಳಿಕೊಂಡು ಎಲ್ಲ ಖುಷಿಯಾಗಿರ್ತಾರೆ. ಆ ಟೈಮಿಗೆ ಅನುಜ್ಗೆ ಒಂದು ಆಫೀಸಲ್ಲಿ ಕೆಲಸ ಕೇಳೋಣ ಅಂತ ಹೋಗ್ತಾನೆ. ಆದರೆ ಅವನ ಹತ್ರ ಯಾವ ದುಡಿಮೆನೂ ಇರಲ್ಲ. ಅವರ ಅಣ್ಣ ಮತ್ತು ಅದಕ್ಕೆ ಮೋಸ ಮಾಡಿರೋದ್ರಿಂದ ಅವನ ಹತ್ರ ಯಾವ ದುಡಿಮೆನೂ ಇರಲ್ಲ. ಹಾಗಾಗಿ ಒಂದು ಕೆಲಸ ಕೇಳೋಣ ಅಂತ ಹೋಗ್ತಾನೆ. ಅಲ್ಲಿ ಓನರು ಇವನು ಫ್ರೆಂಡ್ ಆಗಿರೋದ್ರಿಂದ, ನಾನು ನಿಮ್ಮನ್ನು ಸೇರಿಸ್ಕೊಳಕ್ಕಾಗಲ್ಲ, ಏಕೆಂದರೆ ನಿಮ್ಮ ಕಂಪ್ನಿ ವಾಪಸ್ ಬಂದಾಗ ನೀವು ಈ ಕೆಲಸನ ಬಿಟ್ಟು ಹೋಗ್ಬಿಡ್ತೀರಾ, ಆವಾಗ ನಮ್ಮ ಕಂಪ್ನಿ ವೀಕ್ನೆಸ್ ಎಲ್ಲ ನೀವು ತಿಳ್ಕೊಂಡಿರ್ತೀರ, ಅದರಿಂದ ನಿಮಗೆ ಕೆಲಸ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ. ಆವಾಗ ಇಲ್ಲ, ಆ ಥರ ಮಾಡಲ್ಲ ನಾನು ಅಂತೇಳಿ ಅನುಜ ಹೇಳಿದ್ರೂ ಕೂಡ ಅವರು ಒಪ್ಕೊಳ್ಳೋದೇ ಇಲ್ಲ.
ಇಲ್ಲ ಇಲ್ಲ ಹಂಗಾಗೋದೇ ಇಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಮ ಕಂಪ್ನಿ ಲೀಕೌಟನ್ನು ನೀವು ತಿಳ್ಕೊಂಡು ಬಿಡ್ತೀರಾ, ಆವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ, ನಾವು ಅದನ್ನು ಕೆಲಸ ಕೊಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಆವಾಗ ಆಯಿತು ಆಲ್ ರೈಟ್ ಅಂತ ಹೇಳ್ಬಿಟ್ಟು ಅನುಜ್ ಅಲ್ಲಿಂದ ಎದ್ದು ಬರ್ತಾನೆ. ಬಂದಾಗ ಇಲ್ಲಿ ಅನುಪಮ ತುಂಬ ಗ್ರ್ಯಾಂಡಾಗಿ ಶೃಂಗಾರ ಮಾಡ್ಕೊಂಡಿರ್ತಾಳೆ. ಅದನ್ನು ನೋಡಿಬಿಟ್ಟು ಅವನು ಹಾಡು ಹೇಳ್ತಾನೆ. ಹಾಡಿ ಅವರಿಬ್ಬರು ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅನುಪಮ ಅಂತೂ ಸಿಕ್ಕಾಬಟ್ಟೆ ಮೇಕಪ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾಳೆ. ಅದನ್ನು ನೋಡಿ ಅವನಿಗೆ ತುಂಬ ಆಸೆ ಆಗುತ್ತೆ. ನಾನು ನಿನ್ನನ್ನು ಆಸೆ ಪಡ್ತಾಯಿದ್ದೀನಿ, ನೀನು ಒಪ್ಕೊಂಡ್ರೆ ಅಂತ ಹೇಳ್ತಾನೆ. ಅವಳು ಅಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದು ನೆವ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ತಾಳೆ. ಇದೆಲ್ಲ ಆದಮೇಲೆ ಅವರು ಎಲ್ಲರೂ ಸೇರಿಕೊಂಡು ಓಣಂ ಆಚರಿಸ್ಬೇಕು ಅಂದರೆ, ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಅದು ಸಂಕ್ರಾಂತಿ ಅಂತ ಹೇಳ್ತೀವಿ, ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿರ್ತಾರೆ. ಆ ಟೈಮಿಗೆ ಇವನು ಅಲ್ಲಿ ತುಂಬ ಮುಖಭಂಗ ಆಗಿಬಿಡುತ್ತೆ ಇವ್ರ ದೊಡ್ಡ ಮಗನಿಗೆ. ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಆಮೇಲೆ ಅವ್ರ ಮನೇಲಿ ಅಣ್ಣ ಅಂತ ಇರ್ತಾರಲ್ಲ, ಅವರು ಬಂದು ನೋಡ್ತಾರೆ, ತುಂಬ ಚೆನ್ನಾಗಿ ಶೃಂಗಾರ ಎಲ್ಲ ಮಾಡಿರ್ತಾರಲ್ಲ ಮನೆಗೆ. ಅದನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಖುಷಿಯಾಗಿ ಎಷ್ಟು ಚೆನ್ನಾಗಿದೆ, ಈ ರೀತಿ ಎಲ್ಲ ಶೃಂಗಾರ ಆಗಿದೆ, ತುಂಬ ಚೆನ್ನಾಗಿದೆ ಅಂತೇಳಿ ಅವರು ಕೂಡ ಅದನ್ನು ಒಪ್ಕೊಂಡು ಹಬ್ಬ ಆಚರಿಸೋಕ್ಕೆ ಅವರು ರೆಡಿ ಆಗ್ತಾರೆ. ಅದೇ ಟೈಮಲ್ಲೇ ಅವರು ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ಅಂತ ಹೇಳೋದು. ಆಮೇಲೆ ಅವ್ರ ಮಾವ ಹೇಳ್ತಾರೆ, ಎಲ್ಲರೂ ಸೇರಿ ತುಂಬ ಖುಷಿಯಾಗಿ ಹಬ್ಬ ಆಚರಿಸೋಣ ಅಂತ ಹೇಳ್ತಾರೆ. ಅನುಪಮ ಮಾವ ಹೇಳ್ತಾರೆ. ಆವಾಗ ಹೌದು ಅಂತೇಳ್ಬಿಟ್ಟು ಎಲ್ಲರೂ ಹೌದೌದು ಅಂತ ಹೇಳ್ತಾರೆ. ಇದನ್ನು ಕೂಡ ಅಲ್ಲಿ ಎಲ್ಲರೂ ಸೇರಿರೋ ಅಂಥವರೆಲ್ಲ ಖುಷಿ ಪಡೋವಂಥ ವಿಷಯ ಅಂತ ಹೇಳ್ತಾರೆ. ಅದಾದಮೇಲೆ ಆ ಟೈಮಿಗೆ ಕರೆಕ್ಟಾಗಿ ಈ ಅನುಪಮ ದೊಡ್ಡ ಸೊಸೆ ಮತ್ತು ಅವರ ಅತ್ತೆ ಅವರು ಕೂಡ ನಾವು ಅಲ್ಲಿಗೆ ಹೋಗಬೇಕು, ಅದನ್ನು ನೋಡಬೇಕು, ಓಣಮನ್ನು ಹೆಂಗೆ ಆಚರಿಸ್ತಾರೆ ಅಂತ ನೋಡಬೇಕು ಅಂತ ಹೊರಟಾಗ, ನಾನು ಬರಲ್ಲ, ನನಗಿಷ್ಟ ಇಲ್ಲ, ನಾನು ಬರಲ್ಲ ಅಂತ ಅವ್ರ ಅತ್ತೆ ತಕರಾರು ಮಾಡಿದ್ರೂ ಕೂಡ ದೊಡ್ಡ ಸೊಸೆ ಅದನ್ನೆಲ್ಲ ಹೇಳಿ ಕರ್ಕೊಂಡು ಹೋಗ್ತಾಳೆ. ಮಕ್ಕಳು ಕೂಡ ಎಲ್ಲರನ್ನೂ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅಂದರೆ ನಿನ್ನ ಗಂಡ ಬಂದು ಬೈತಾನೆ ಬೇಡ ಅಂತ ಅನುಪಮ ಅತ್ತೆ ಹೇಳಿದ್ರು ಕೂಡ ಇವಳು ಕೇಳಲ್ಲ. ನಾನು ಅದಕ್ಕೆಲ್ಲ ಎದ್ರೋ ಕಾಲ ಎಲ್ಲ ಹೋಯ್ತು, ಎದ್ರಲ್ಲ ಅಂತ. ಆಮೇಲೆ ಹಿಂದಿನ ದಿವಸ ಇವಳು ಕೂಡ ನಾನು ಇರಲ್ಲ, ಇವನ ಜೊತೆ ನಾನು ಹೋಗ್ತೀನಿ ಅಂತ ಹೇಳಿರ್ತಾಳಲ್ವ, ಅವರ ಅತ್ತೆಗೆ ಅದು ಭಯ ಆಗಿರುತ್ತೆ ಅಜ್ಜಿಗೆ. ಆದರೆ ಅಜ್ಜಿಗೆ ನೀನು ಹೋಗ್ಬಿಡ್ತೀಯಾ, ಮನೇಲಿರಲ್ವ ಅಂತ ಅಜ್ಜಿ ಕೇಳುತ್ತೆ. ಆವಾಗ ಇಲ್ಲ, ನಾನು ಸುಮ್ಮನೆ ಹೇಳಿದ್ದು, ಹೋಗಲ್ಲ, ಹಾಗೆ ನೀವೇನು ಭಯಪಡಬೇಡಿ ಅಜ್ಜಿ, ನಾನು ಹೋಗಲ್ಲ, ಅವನು ತುಂಬ ದುರಹಂಕಾರ ಪಡ್ತಾನೆ, ಅದಕ್ಕೆ ನಾನು ಹಂಗೆ ಅಂದೆ ಅಂತ ಹೇಳ್ತಾಳೆ. ಆವಾಗ ಎಲ್ಲರೂ ಸೇರಿಕೊಂಡು ಅವ್ರ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಇತ್ತ ಇವರು ಡ್ಯಾನ್ಸ್ ಮಾಡಿಕೊಂಡು ಖುಷಿಯಾಗಿರ್ತಾರೆ, ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿಕೊಂಡು. ಇದ್ರ ಜೊತೆಗೂ ಒಂದು ಹಾಡು ಆಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಪ್ರೋಗ್ರಾಮ್ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಆಮೇಲೆ ಅನುಪಮ ಅವ್ರನ್ನೆಲ್ಲ ಕರೆದು ಸ್ವಾಗತ ಮಾಡಿ ತುಂಬ ಚೆನ್ನಾಗಿ ಅವಳು ಅರ್ಥಗಂಭೀರವಾಗಿ ಶೃಂಗಾರ ಮಾಡಿಕೊಂಡು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರ್ತಾಳೆ. ಇದನ್ನು ನೋಡಿ ಅನುಜಿಗೆ ತುಂಬಾ ಖುಷಿಯಾಗುತ್ತೆ. ಮೇಕಪ್ ಅಂತೂ ತುಂಬ ಇಷ್ಟ ಆಗುತ್ತೆ. ದೇವರೇ ಕಾಪಾಡಬೇಕು, ನಾನು ಬಯಸ್ತಾ ಇದ್ದೀನಿ, ನೀನು ಬೇಕು ನನಗೆ ಅಂತಲೂ ಕೂಡ ಕೇಳ್ತಾನೆ. ಆವಾಗ ಅವಳು ಇವಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಅದಾದಮೇಲೆ ಆಯಿತು ಹೋಗಿ ಬನ್ನಿ ಅಂತಲೇ ಇವನೇ ಹೇಳ್ತಾನೆ, ಯಾರು ಅನುಜು ಹೇಳ್ತಾನೆ. ಅನುಜ ಹೇಳಿದ ಮೇಲೆ ಈ ಮಗಳು ಹೇಳ್ತಾಳೆ, ಮಮ್ಮಿದು ಇನ್ನೂ ಮುಗಿಯೋದೇ ಇಲ್ಲ, ಮಮ್ಮಿನ ಅದು ಏನಂತ ನೀವು ಇಷ್ಟಪಡ್ತೀರ ಪಾಪ, ನನಗಂತೂ ಸಾಕಾಗೋಗಿದೆ ಅಂದಾಗ, ನಿಮ್ಮ ಮಮ್ಮಿ ಏನೇ ಮಾಡಿದ್ರೂ ಒಳ್ಳೆಯದು, ಎಷ್ಟೇ ಕಷ್ಟ ನನಗೆ ಇಷ್ಟ ಆಗ್ತಾಳೆ, ಅವಳು ಎಷ್ಟೇ ಹೊತ್ತಿಗಾದ್ರೂ ನಾನು ಇಷ್ಟಪಡ್ತೀನಿ ಅವಳನ್ನು ಅಂತೇಳಿ ಹೇಳ್ತಾನೆ. ಆವಾಗ ಮಗಳು ಒಪ್ಕೋಬೇಕಾಗುತ್ತೆ, ಒಪ್ಕೊಳ್ತಾಳೆ. ಆಮೇಲೆ ಅನುಜ ಮಗಳನ್ನ ಮುದ್ದಾಡ್ತಾನೆ. ಆಮೇಲೆ ಅನುಪಮ ಕೂಡ ಅವರಿಗೆಲ್ಲ ಆಚರಣೆ ಮಾಡೋದಕ್ಕೆ ರೆಡಿ ಆಗ್ತಾಳೆ. ಎಲ್ಲ ರೆಡಿ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಅವನು ದೊಡ್ಡ ಮಗ
ಅಲ್ಲಿಗೂ ಕ್ಯಾತೆ ತಗೊಂಡು ನಾಳಿನ ಎಪಿಸೋಡಲ್ಲಿ ರೆಡಿ ಆಗೋಕ್ಕೆ ತಯಾರಿಯಾಗಿರ್ತಾನೆ. ಅದನ್ನು ನೋಡಿಕೊಂಡು ಅನುಪಮಗೆ ತುಂಬ ಬೇಜಾರಾಗುತ್ತೆ. ಆದ್ರೂ ಖುಷಿಯಾಗಿರೋದು ಅವ್ರಿಗೆ ಇಷ್ಟ ಇಲ್ಲ. ಆಮೇಲೆ ಅವ್ರ ಅತ್ತೆ ಕೂಡ ಅವನಿಗೆ ಚಾಡಿ ಹೇಳಕ್ಕೆ ಹೋಗ್ತಾಳೆ. ಯಾರಿಗೆ? ಅನುಪಮ ದೊಡ್ಡ ಮಗನಿಗೆ ಚಾಡಿ ಹೇಳಕ್ಕೆ ಹೋಗ್ತಾಳೆ. ಹೀಗೆ ನಿಮ್ಮಮ್ಮ ಆ ಥರ ಈ ಥರ ಅಂತೇಳ್ಬಿಟ್ಟು. ಅದಕ್ಕೆ ನಿನ್ನ ಹೆಂಡ್ತಿನೂ ನಿನ್ನ ಮಾತು ಕೇಳ್ತಾ ಇಲ್ಲ, ನಿನ್ನ ಹೆಂಡ್ತಿನೂ ನಿನಗೆ ಕೇಳ್ದಲೆ ಹೊರಟೋದ್ಲು ಅಂತ ಹೇಳಿದಾಗ ಅವನು ಹೇಳ್ತಾನೆ, ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ನಿಮ್ಮ ಮಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಮುಖದ ಮೇಲೆ ಹೊಡೆದಂಗೆ ಆಗುತ್ತೆ. ಈ ಕಡೆ ಮೀನು ಫೋನ್ ಮಾಡ್ತಾಳೆ ಲವರ್ಗೆ. ಅವನು ಕೂಡ ಮಾತಾಡ್ತಾನೆ. ನನ್ನನ್ನು ನಿಮ್ಮನೆಗೆ ಪ್ರೋಗ್ರಾಮ್ಗೆ ಕಳಿಸ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ಅವನು ಕೂಡ ಹೌದು ಬೇಜಾರಾಯಿತು ಅಂತ ಹೇಳ್ತಾನೆ. ಇದು ಕೂಡ ಅಲ್ಲಿ ಮಧ್ಯದಲ್ಲಿ ಈ ಥರ ನಡೀತಾ ಇರುತ್ತೆ. ಆವಾಗ ಮೀನು ತುಂಬ ಬೇಜಾರು ಮಾಡ್ಕೊಂಡು ಹೇಳುವಾಗ ಅವನಿಗೂ ಬೇಜಾರಾಗುತ್ತೆ, ಮೀನಿಗೂ ಬೇಜಾರಾಗುತ್ತೆ. ಅವರಿಗೆ ಗೊತ್ತಿಲ್ಲದ ರೀತಿ ಅವರು ಪ್ರೀತಿ ಮಾಡ್ತಾ ಇರ್ತಾರೆ. ನಾವು ಪ್ರೀತಿ ಮಾಡಲ್ಲ ಅಂದ್ಕೊಂಡು ಪ್ರೀತಿ ಮಾಡ್ತಿರ್ತಾರೆ. ಮೀನು ಪ್ರೀತಿ ಮಾಡ್ತಿರ್ತಾಳೆ, ಆದರೆ ಅವ್ನು ನಾನು ಮಾಡ್ತಾಯಿಲ್ಲ ಪ್ರೀತಿ, ನಿಮ್ಮ ಲೆವೆಲೆಲ್ಲೋ ನನ್ನ ಲೆವೆಲೆಲ್ಲೋ ಅಂತ ಹೇಳ್ಕೊಂಡಿರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಪ್ರೀತಿ ಆಗಿರುತ್ತೆ. ಆಮೇಲೆ ಈ ಅನುಜ್ ಮಗಳು ಕೂಡ ಮಮ್ಮಿ ಎಷ್ಟೊತ್ತಾದರೂ ಬರೋದೇ ಇಲ್ಲ ಅಂತ ಮತ್ತೆ ರಿಪೀಟ್ ಹೇಳ್ತಲೇ ಇರ್ತಾಳೆ. ಆದರೆ ನಿಮ್ಮ ಮಮ್ಮಿ ಏನೇ ಮಾಡಿದ್ರು ನನಗೆ ಇಷ್ಟ ಆಗ್ತಾಳೆ, ಖುಷಿ ಆಗುತ್ತೆ ಅಂತ ಹೇಳಿ ಅನುಜು ಅವಾಗವಾಗ ಹೇಳ್ತಾನೆ ಇರ್ತಾನೆ. ಅದಾದಮೇಲೆ ಮಮ್ಮಿನ ಬಿಟ್ಕೊಡಲ್ಲ ಅನ್ನೋದು ಅವಳಿಗೂ ಗೊತ್ತಾಗುತ್ತೆ. ಆಮೇಲೆ ಅವಳು ಸುಮ್ಮನಾಗ್ತಾಳೆ. ಈ ಕಡೆ ಅನುಜ್ ಮತ್ತು ಮಗಳಿಗೆ ಸಮಾಧಾನ ಮಾಡೋದ್ರಲ್ಲೇ ಇರ್ತಾನೆ. ಸಮಾಧಾನ ಮಾಡ್ತಾಯಿದ್ರು ಕೂಡ ಆ ಕಡೆನೂ ಕೂಡ ನೋಡಿ ಕಣ್ಣಾಯಿಸ್ತಾ ಇರ್ತಾನೆ. ಆ ಕಡೆನೂ ಕೂಡ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಅವನು ತಿಳ್ಕೊಳ್ತಾ ಇರ್ತಾನೆ. ಆಮೇಲೆ ಎಲ್ಲರೂ ಡ್ಯಾನ್ಸ್ ಇಲ್ವಾ, ಮಕ್ಕಳು ಕೇಳ್ತಾರೆ ಡ್ಯಾನ್ಸ್ ಇಲ್ವಾ, ಪ್ರೋಗ್ರಾಮ್ ಇಲ್ವಾ, ನಾವು ಹೀಗೇನೆ ನಿಮ್ಮ ಕಥೆನೇ ಮಾತುಗಳನ್ನೇ ಕೇಳ್ಕೊಂಡಿರೋಕ್ಕಾಗುತ್ತಾ, ನಮಗೂ ಖುಷಿ ಬೇಕಲ್ವಾ ಅಂತ ಕೇಳ್ತವೆ. ಅದಕ್ಕೆ ಅನುಪಮ ಹೇಳ್ತಾಳೆ, ಎಲ್ಲ ಖುಷಿನೂ ಇದೆ, ಎಲ್ಲ ಡ್ಯಾನ್ಸು ಇದೆ, ಪ್ರೋಗ್ರಾಮು ಇದೆ, ಎಲ್ಲದೂ ಇದೆ, ಎಲ್ಲದನ್ನು ಮಾಡೋಣ, ಆಯಿತು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಮಕ್ಕಳಿಗೆಲ್ಲ ಖುಷಿಯಾಗಿ ಹೇಳ್ತಾ ಇರ್ತಾಳೆ. ಆಮೇಲೆ ಅನುಜು ಕೂಡ ಮಗಳು ಅನುಜನ ಮಾತು ಕೇಳಿದಾಗ ಆಯಿತು ಪಪ್ಪ ಅಂತ ಹೇಳ್ತಾಳೆ. ಆವಾಗ ಅನುಜು ಖುಷಿ ಆಗುತ್ತೆ, ಮಗಳನ್ನು ಮುದ್ದಿಸ್ತಾ ಇರ್ತಾನೆ. ಆಮೇಲೆ ಮಗಳು ಕೂಡ ಅಪ್ಪನ ಮುದ್ದಿಸ್ತಾಳೆ.